ನಮಸ್ಕಾರ ಸ್ನೇಹಿತರೆ, ಕೆಮ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. BSc ಫಸ್ಟ್ ಸೆಮಿಸ್ಟರ್ನ ಬ್ಲೂ ಪ್ರಿಂಟ್ ಹಾಗೂ ಮಾರ್ಕ್ಸ್ ವೇಟೇಜ್ ಯೂನಿಟ್ ವೈಸ್ ಹೇಗಿರುತ್ತೆ ಅನ್ನೋದನ್ನು ಡಿಸ್ಕಷನ್ನ ಮಾಡಿದ್ದೇವೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ವೀಕ್ಷಣೆ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು BSc ಫಸ್ಟ್ ಸೆಮಿಸ್ಟರ್ ರಿವೈಸ್ಡ್ NEP ಕ್ವಶನ್ ಬ್ಯಾಂಕ್ 2025 ಇದನ್ನು ಡಿಸ್ಕಷನ್ನ ಮಾಡ್ತಾ ಇದ್ದೇನೆ. ಈ ಕ್ವಶನ್ ಬ್ಯಾಂಕಲ್ಲಿ ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸ್ಗಳು ಹಾಗೂ 5 ಮಾರ್ಕ್ಸಿನ ಕ್ವಶನ್ಸ್ಗಳು ಯೂನಿಟ್ ವೈಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನಿಮಗೇನಾದರೂ ಯಾವುದಾದ್ರೂ ಕ್ವಶನ್ಸಿಗೆ ಆನ್ಸರ್ಗಳು ಬೇಕು ಅಂತಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಆ ಯೂನಿಟಿನ ಕ್ವಶನ್ಸ್ಗಳನ್ನ ಟೈಪ್ ಮಾಡೋದ್ರ ಮೂಲಕ ಆನ್ಸರ್ನ ನೀವು ಪಡಿಬಹುದು. ಮೊದಲನೇದಾಗಿ ಅಟೋಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಪಿರಿಯಾಡಿಸಿಟಿ ಆಫ್ ಎಲಿಮೆಂಟ್ಸ್. ಅಟೋಮಿಕ್ ಸ್ಟ್ರಕ್ಚರ್ನ 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಇಲ್ಲಿ ಲೀಸ್ಟ್ ಔಟ್ ಮಾಡಿದ್ದೇನೆ. ನೀವು ಇದರ ಸ್ಕ್ರೀನ್ಶಾಟ್ಗಳನ್ನು ಕೂಡ ತೆಗೆದುಕೊಳ್ಬೋದು. ಈ ಚಾಪ್ಟರ್ನಲ್ಲಿ ನಿಮಗೆ ಎಸ್ಪೆಷಲಿ ನ್ಯೂಮೆರಿಕಲ್ ಕ್ವಶನ್ಸ್ಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ಬೇಸ್ಡ್ ಆನ್ ಹಿನ್ಸ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್, ಡಿ ಬ್ರೋಗ್ಲಿ ವೇವ್ ಈಕ್ವೇಷನ್ ಆ್ಯಂಡ್ ರಿಡ್ಬರ್ಗ್ ಈಕ್ವೇಷನ್ಸ್. ವೇವ್ ನಂಬರ್ ಕ್ಯಾಲ್ಕುಲೇಷನ್ಸ್ನ ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ. ಇದೆಲ್ಲದೂ ಕೂಡ 2 ಮಾರ್ಕ್ಸಿನ ಕ್ವಶನ್ಸ್. ಇದರಲ್ಲಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅಟೋಮಿಕ್ ನಂಬರ್ 24, ಕ್ರೋಮಿಯಂ ಆ್ಯಂಡ್ ಕಾಪರ್ 29 ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಇದು ಪಿರಿಯಾಡಿಕ್ ಪ್ರಾಪರ್ಟೀಸ್ಗಳ ಮೇಲೆ ಇರುವಂಥ ಕ್ವಶನ್ಸ್ಗಳು. 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಒಂದರಲ್ಲೇ ಇನ್ಕ್ಲೂಡ್ ಮಾಡಿದ್ದೇನೆ. ಸೆಕೆಂಡ್ ಯೂನಿಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ ಬರುವಂಥ 5 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್. ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಮೇಲೆ ಬರುವಂಥ 5 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ನಿಮಗೆ ಎಡಿಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್, ರಿಅರೇಂಜ್ಮೆಂಟ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್, ರಿಡಕ್ಷನ್ ರಿಯಾಕ್ಷನ್ಸ್ಗಳ ಮೆಕ್ಯಾನಿಸಮ್ ವಿತ್ ಸುಟೇಬಲ್ ಎಕ್ಸಾಂಪಲ್ ನೀವು ಎಕ್ಸ್ಪ್ಲನೇಷನ್ನ ನೀಡಬೇಕಾಗತ್ತೆ. ಹೋಮೋಲೈಟಿಕ್ ಹೆಟ್ರೋಲೈಟಿಕ್ ಫಿಷನ್ ಆರ್ ಕ್ಲೀವೇಜ್ ವಿತ್ ಎಕ್ಸಾಂಪಲ್ ಕೂಡ ನೀವು ಕೊಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೀರಿಯೋ ಐಸೋಮೆರಿಸಮ್. ಇದರಲ್ಲಿ ನೀವು ಜೊಮೆಟ್ರಿಕಲ್ ಐಸೋಮೆರಿಸಮ್ಸ್, ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮೆರಿಸಮ್, ವಾಟ್ ಆರ್ ದಿ ಕಂಡೀಷನ್ ಫಾರ್ ದಿ ಜೊಮೆಟ್ರಿಕಲ್ ಐಸೋಮೆರಿಸಮ್, ಫಿಶರ್ ಪ್ರೊಜೆಕ್ಷನ್, ನ್ಯೂಮನ್ ಪ್ರೊಜೆಕ್ಷನ್ಸ್, ಸಾಹೋರ್ಸ್ ಪ್ರೊಜೆಕ್ಷನ್, E and Z nomenclature or CIP rules, sin and anti isomers. ಥರ್ಡ್ ಯೂನಿಟ್ ಅಂತ ಬಂದರೆ ಗ್ಯಾಶಿಯಸ್ ಆ್ಯಂಡ್ ಲಿಕ್ವಿಡ್ ಸ್ಟೇಟ್. ಇವುಗಳ 2 ಮಾರ್ಕ್ಸ್ ಕ್ವಶನ್ಸ್ಗಳು. 5 ಮಾರ್ಕ್ಸ್ ಕ್ವಶನ್ಸ್. ಲಿಕ್ವಿಡ್ ಸ್ಟೇಟ್ನಲ್ಲಿ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್. ಲಾಸ್ಟ್ ಯೂನಿಟ್ ಅಂತ ಬಂದರೆ ವಾಲ್ಯೂಮೆಟ್ರಿಕ್ ಆ್ಯಂಡ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. ಇದರಲ್ಲಿ ನೀವು 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿನ ಎಲ್ಲ ಕ್ವಶನ್ಸ್ಗಳನ್ನು ನೀವು ಇಲ್ಲಿ ನೋಡಬಹುದು. ಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಪೋಸ್ಟ್ ಪ್ರೆಸಿಪಿಟೇಷನ್ ಅಂದ್ರೇನು, ಕೋ ಪ್ರೆಸಿಪಿಟೇಷನ್ ಅಂದ್ರೇನು, ಅವುಗಳ ಡಿಫ್ರೆನ್ಸ್, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಮ್ಟ್ರಿ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಲ್ಲಿ ನಿಮಗೆ BSc ಫಸ್ಟ್ ಸೆಮಿಸ್ಟರ್ನ ಕ್ವಶನ್ ಬ್ಯಾಂಕ್ ಹಾಗೂ ಕೆಲವೊಂದಿಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು PDF ಮತ್ತು ನಿಮಗೆ ಬೇಕಾಗಿರುವಂಥ ಚಾಪ್ಟರ್ ವೈಸ್ ಎಡಿಷ್ನಲ್ ಕ್ವಶನ್ ಬ್ಯಾಂಕನ್ನು ಕೂಡ ಕೊಟ್ಟಿದ್ದೇವೆ. ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿಗೆ ನಮ್ಮ ಈ ವಿಡಿಯೋ ಎಂಡ್ ಆಗ್ತಾ ಇದೆ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಲಹೆ, ಸೂಚನೆ, ಸಜೆಷನ್ಸ್ಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.